ನಮಸ್ಕಾರ ಎಲ್ರಿಗೂ UK ಗೌರಿ ಕಿಚನ್ಗೆ ಸ್ವಾಗತ. ನಾನು ಮಧುಶ್ರೀ. ಬರ್ರಿ ಇವತ್ತೊಂದು ಸೂಪರ್ ಆಗಿರುವಂಥ ರೆಸಿಪಿನ ಹೇಳ್ಕೊಡ್ತೀನಿ ನೋಡ್ರಿ. ಅನ್ನಕ್ಕೆ ಸೂಪರ್ ಆಗಿ ರುಚಿ ಕೊಡುವಂತಹ ಈ ಈರುಳ್ಳಿ ಮಜ್ಜಿಗೆ ಅಥವಾ ಉಳ್ಳಾಗಡ್ಡಿ ಮಜ್ಜಿಗೆ ಅಂತ ಕರಿತಾರೆ ನೋಡ್ರಿ. ಈಗ ಅದು ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ನೋಡ್ರಿ. ಈಗ ನಾವು ಉಳ್ಳಾಗಡ್ಡಿ ಮಜ್ಜಿಗೆ ಅಥವಾ ಈರುಳ್ಳಿ ಮಜ್ಜಿಗೆ ಮಾಡೋಕ್ಕೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಟು ನೋಡ್ರಿ. ಆ ಪಾತ್ರೆ ಒಳಗೆ 2 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡು ಮತ್ತು 1 ಸ್ಪೂನಷ್ಟು ಸಾಸಿವೆ ಮತ್ತು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ನೋಡ್ರಿ. ಜೀರಿಗೆ ಸಾಸಿವೆ ಚಲೋತ್ನಂಗೆ ಚಟಪಟ ಅಂದಮೇಲೆ ನಾನು ಒಂದು ದೊಡ್ಡ ಗಾತ್ರದ ಉಳ್ಳಾಗಡ್ಡಿನ ಅಥವಾ ಈರುಳ್ಳಿನ ಹೆಚ್ಚಿ ಹಾಕ್ಕೊಂಡು ನೋಡ್ರಿ. ನೀವು ಸಣ್ಣ ಸೈಜಿನ ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ತೊಗೊಂಡ್ರೆ ಸ್ವಲ್ಪ ಒಂದು ಬಿಟ್ಟು 2 ಹಾಕೋರಿ, ಅಂದ್ರೆ ರುಚಿ ಚಲೋ ಬರ್ತದೆ. ಇದಕ್ಕೆ ನಾವು ಈರುಳ್ಳಿ ಮಜ್ಜಿಗೆ ಅಥವಾ ಉಳ್ಳಾಗಡ್ಡಿ ಮಜ್ಜಿಗೆ ಅಂತ ಕರೆಯೋದ್ರಿಂದ ನಾವು ಇದ್ರೊಳಗೆ ಜಾಸ್ತಿನ ಸ್ವಲ್ಪ ಉಳ್ಳಾಗಡ್ಡಿ ಅಥವಾ ಈರುಳ್ಳಿನ ಹಾಕ್ಕೋಬೇಕಾಗುತ್ತೆ ನೋಡ್ರಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿನ್ರಿ. ಮತ್ತು ಖಾರಕ್ಕೆ ತಕ್ಕಂಗೆ ನಾವು ಹಸಿಮೆಣ್ಸಿಕಾಯಿನ ಹಾಕ್ಕೊಂಡಿವಿ ನೋಡ್ರಿ. ಹಸಿಮೆಣ್ಸಿಕಾಯಿ ನಾವು ಹಂಗೆ ಉದ್ದಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೋಬೋದು ರೀ, ಇಲ್ಲಾಂದ್ರೆ ನಾವು ಪೇಸ್ಟ್ ಮಾಡಿನೂ ಹಾಕ್ಕೋಬೋದು ನೋಡ್ರಿ. ಈಗ ಇದನ್ನೆಲ್ಲನೂ ಚಲೋತ್ನಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಆಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿ ನೋಡ್ರಿ. ನೀವು ಬೇಕಂದ್ರೆ ಬರೀ ಬೆಳ್ಳುಳ್ಳಿನ ಜಜ್ಜಿಕೆಶೆ ಹಾಕ್ಕೋಬೋದು ರೀ, ಅದು ಟೇಸ್ಟ್ ಚಲೋ ಕೊಡುತ್ತೆ ರೀ. ನಾನಿಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚಲೋತ್ನಂಗೆ ಇದನ್ನು ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ಆಮೇಲೆ ಇದಕ್ಕೆ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟು ಚಲೋ ಬರುತ್ತೆ ರೀ. ಇದು ಬರೀ ಸಪ್ಪಂದು ಮಜ್ಜಿಗೆ ತಿನ್ನೋಕ್ಕಿಂತ ಇದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ತಿನ್ನೋದ್ರಿಂದ ಭಾರಿ ಟೇಸ್ಟ್ ಕೊಡುತ್ತೆ ರೀ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹೆಚ್ಚಿ ತೊಳೆದಿನಿ ರೀ. ಅದನ್ನು ಸ್ವಚ್ಛಂಗೆ ತೊಳೆದು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು ನೋಡ್ರಿ. ಈ ರೀತಿ ಹಾಕ್ಕೋಬೇಕು ನೋಡ್ರಿ. ಈಗ ಅದನ್ನು ಚಲೋತ್ನಂಗೆ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಇದೆಲ್ಲನೂ ಚಲೋತ್ನಂಗೆ ಎಣ್ಣೆ ಒಳಗೆ ಫ್ರೈ ಆಗ್ಬೇಕು ನೋಡ್ರಿ. ಈಗ ಇದೇ ರೀತಿನ ನಾವು ಚಲೋತ್ನಂಗೆ ಎಣ್ಣೆ ಒಳಗೆ ಇದನ್ನೆಲ್ಲನೂ ಫ್ರೈ ಮಾಡ್ಕೋಬೇಕು ರೀ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋರಿ. ಉಪ್ಪು ಹಾಕೋದ್ರಿಂದ ಇನ್ನೂ ಸ್ವಲ್ಪ ಉಳ್ಳಾಗಡ್ಡಿ ಚಲೋತ್ನಂಗೆ ಬೆನಿತಾವೆ ನೋಡ್ರಿ. ಈಗ ಉಪ್ಪು ಹಾಕಿ ಚಲೋತ್ನಂಗೆ ಮಿಕ್ಸ್ ಮಾಡೇನ್ರಿ. ಮತ್ತು ಕಲರಿಗೆ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿನ ಹಾಕ್ಕೊಂಡು ನೋಡ್ರಿ. ಅರ್ಶಿಣ ಪುಡಿ ಹಾಕ್ಕೊಂಡು ಅದನ್ನು ಚಲೋತ್ನಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ರೀತಿ ಎಲ್ಲನೂ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಈಗ ಇದಕ್ಕೆ ಇನ್ನೊಂದು ಮೇನ್ ಏನು ಹಾಕ್ಬೇಕಪ್ಪ ಅಂದ್ರೆ ಬಿಳಿ ಎಳ್ಳು ಇರ್ತಾವೆ ನೋಡ್ರಿ. ಬಿಳಿ ಎಳ್ಳು ತೊಗೋರಿ. ಅದನ್ನು ಸ್ವಲ್ಪ ಉಳ್ಳಾಗಡ್ಡಿನ ಸ್ವಲ್ಪ ಸೈಡಿಗೆ ಸರಿಸ್ರಿ. ಎಣ್ಣೆ ಒಂದು ಕಡೆ ಬರುತ್ತೆ ರೀ. ಆವಾಗ ಅದಕ್ಕೆ ಒಂದು ಸ್ವಲ್ಪ ನಾವೇನು 1 ಟೇಬಲ್ ಸ್ಪೂನಷ್ಟು ಎಳ್ಳು ತೊಗೊಂಡ್ವಿ ಬಿಳಿ ಎಳ್ಳು, ಅದನ್ನು ಹಾಕ್ಕೋಬೇಕು ನೋಡ್ರಿ. ಮೊದಲೇ ಹಾಕ್ಕೋಬೋದಿತ್ತು ರೀ, ಆದರೆ ಹೊತ್ತು ಬಿಡ್ತಾವ್ರಿ ಅವು. ಅದಕ್ಕೆ ನಾವು ಸ್ವಲ್ಪ ಲೇಟಾಗಿ ಹಾಕ್ಕೊಂಡಿವಿ ನೋಡ್ರಿ. ಈಗ ಎಲ್ಲದ್ರ ಜೊತೆ ಅದನ್ನು ಎಳ್ಳನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈಗ ಇದು ಚಲೋತ್ನಂಗೆ ಎಲ್ಲನೂ ಫ್ರೈ ಆಗೈತೆ ನೋಡ್ರಿ. ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೋಬೇಕು ನೋಡ್ರಿ. ಈಗ ಈ ಈರುಳ್ಳಿ ಚಲೋತ್ನಂಗೆ ಬಂದಾವಲ್ರಿ. ಈಗ ಗ್ಯಾಸ್ ಆಫ್ ಮಾಡಿ ಈಗ ಅದನ್ನು ಕೆಳಗೆ ಇಳಿಸ್ಕೋಬೇಕು ರೀ. ಪಾತ್ರೆ ಕೆಳಗೆ ಇಳಿಸ್ಕೊಂಡು ಈಗ ಇದಕ್ಕೆ ಏನೈತೆ ಅಂದ್ರೆ ನಾವು ಮೊಸರು ಇತ್ತಪ್ಪ ಅಂದ್ರೆ ಮಜ್ಜಿಗೆ ಮಾಡಿ ಹಾಕ್ಕೋಬೋದು ರೀ. ಇಲ್ಲ ಮಜ್ಜಿಗೆನ ಇತ್ತಪ್ಪ ಅಂದ್ರೆ ಇದಕ್ಕೆ ನಾವು ಸೇರಿಸ್ಕೋಬೋದು ನೋಡ್ರಿ. ಈಗ ನಾನು ಮಜ್ಜಿಗೆನ ಮುಂಚೆನೇ ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ವಿ ರೀ. ಅದನ್ನು ಈಗ ಇದಕ್ಕೆ ಹಾಕ್ಕೊಂಡು ಎಲ್ಲನೂ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ಸ್ವಲ್ಪ ಗಟ್ಟಿ ಹೆಂಗಿರೋಂಥ ಮಜ್ಜಿಗೆನ ಹಾಕ್ಕೊರಿ, ಭಾರಿ ಟೇಸ್ಟ್ ಕೊಡುತ್ತೆ ನೋಡ್ರಿ. ಈಗ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಈಗ ಒಂದು ಸ್ವಲ್ಪ ನಿಮ್ಗೆ ಉಪ್ಪು ಏನಾರ ಕಡಿಮೆ ಆಗಿತ್ತು ಅಂದ್ರೆ ಹಾಕ್ಕೋಬೋದು ನೋಡ್ರಿ. ಈಗ ನೋಡ್ರಿ ಸೂಪರ್ ಆಗಿರುವಂಥ ಅನ್ನಕ್ಕೆ ರುಚಿಯಾಗಿರುವಂಥ ಮಜ್ಜಿಗೆ, ಈರುಳ್ಳಿ ಮಜ್ಜಿಗೆ ಅಥವಾ ಉಳ್ಳಾಗಡ್ಡಿ ಮಜ್ಜಿಗೆ ರೆಡಿ ಆಯ್ತು ನೋಡ್ರಿ. ನೀವು ಒಂದ್ಸರಿ ಮಾಡಿ ನೋಡ್ರಿ, ಬೇಕಿದ್ರೆ ಭಾರಿ ಟೇಸ್ಟಾಗಿ ಇರುತ್ತೆ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.